ಗೃಹ ಸಚಿವರ ಕ್ಷೇತ್ರದಲ್ಲಿ ಅಧಿಕಾರಿಗಳಿಗೆ ಕಾನೂನಿನ ಭಯ ಇಲ್ವಾ? ಬಡವರ ಪರ ದನಿ ಎತ್ತಿದ್ದ ವಿದ್ಯಾರ್ಥಿಗೆ ಬೆದರಿಕೆ. ತಹಸೀಲ್ದಾರ್ ವಿರುದ್ಧವೇ ಲಾ ಸ್ಟೂಡೆಂಟ್ ಗಂಭೀರ ಆರೋಪ. ಈಗಿನ ಕಾಲದಲ್ಲಿ ಬಡವರ ಪರ ಧ್ವನಿ ಎತ್ತುವುದೇ ಬೇಡ ಅಂತ ಅನಿಸ್ಬಿಟ್ಟಿದೆ. ಅವರ ಪರ ನಿಲ್ಲೋದು ಸಾಕು, ಅಧಿಕಾರಿಗಳಿಂದ ಬಯಸ್ಕೊಳ್ಳೋದು ಸಾಕು, ಇದೂ ಸಾಲದೆಂಬಂತೆ ಬೆದರಿಕೆಯನ್ನ ಹಾಕಿಸ್ಕೊಳ್ಳೋದು ಸಾಕು ಅಂತ ಅನಿಸ್ಬಿಡುತ್ತೆ. ಆದ್ರೆ ಮನಸ್ಸು ಕೇಳ್ಬೇಕಲ್ವಾ? ಕಡು ಬಡವರ ಕಷ್ಟ ಕಂಡು ಮರುಗುವ ನಾವು ಅವರಿಗೆ ನಮ್ಮ ಕೈಯಲ್ಲಿ ಏನನ್ನ ಮಾಡಲು ಆಗದಿದ್ರು ಅಟ್ಲೀಸ್ಟ್ ಸರ್ಕಾರದಿಂದಾದ್ರೂ ಏನಾದ್ರೂ ಸೌಲಭ್ಯ ಸಿಗುವಂತೆ ಮಾಡೋಣ ಅಂತ ಅನ್ಸುತ್ತೆ. ಬಡ ವೃದ್ಧೆಗೆ ಮೂಲಭೂತ ಸೌಕರ್ಯ ಒದಗಿಸಿ ಅಂತ ಲಾ ಓದ್ತಾ ಇದ್ದ ವಿದ್ಯಾರ್ಥಿ ಕೇಳಿದ್ದಕ್ಕೆ ಸ್ವತಃ ತಹಸೀಲ್ದಾರ್ ಅವರೇ ಕಾಲ್ ಮಾಡಿ ಬೆದರಿಕೆ ಹಾಕಿರೋ ಘಟನೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜಿಲ್ಲೆಯಲ್ಲಿ ನಡೆದಿದ್ದು, ಗೃಹ ಸಚಿವರ ಕ್ಷೇತ್ರದಲ್ಲಿಯೇ ಅಧಿಕಾರಿಗಳಿಗೆ ಕಾನೂನಿನ ಭಯ ಇಲ್ವಾ ಎಂಬ ಅನುಮಾನ ಶುರುವಾಗಿದೆ. ಹೀಗೆ ಡಿಸಿ ಕಚೇರಿ ಮುಂದೆ ಮನವಿ ಪತ್ರ ಇಟ್ಕೊಂಡು ನ್ಯಾಯಕ್ಕಾಗಿ ಮೊರೆ ಇಡ್ತಾರೋ ಯುವಕನ ಹೆಸರು ದೇವರಾಜ್ ಅಂತ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶಿಡ್ಲೆಕಟ್ಟೆ ಗ್ರಾಮದ ಲಾ ಸ್ಟೂಡೆಂಟ್ ಇದ್ದ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ತೀರ್ಥಾಪುರ ಗ್ರಾಮದ ವೃದ್ಧೆ ದೊಡ್ಡಮ್ಮನಿಗೆ ಕನಿಷ್ಠ ಮೂಲಭೂತ ಸೌಕರ್ಯ ಇಲ್ಲದೆ ಭಿಕ್ಷಾಟನೆ ಮಾಡಿಕೊಂಡು ಆಕೆ ಹಾಗೂ ಮೊಮ್ಮಗ ಜೀವನ ಮಾಡ್ತಾ ಇದ್ರು. ಇವರಿಗೆ ಮೂಲಭೂತ ಸೌಕರ್ಯ ಒದಗಿಸ್ತೇವೆ ಅಂತ ತಹಸೀಲ್ದಾರ್ ಭರವಸೆಯನ್ನ ನೀಡಿದ್ರಂತೆ. ಆದ್ರೆ ಈವರೆಗೂ ವೃದ್ಧೆಗೆ ಮೂಲಭೂತ ಸೌಕರ್ಯವನ್ನ ಒದಗಿಸದ ಹಿನ್ನೆಲೆ ಅದನ್ನ ವಾಟ್ಸ್ಆಪ್ ಮೂಲಕ ತಹಸೀಲ್ದಾರ್ಗೆ ವಿದ್ಯಾರ್ಥಿ ದೇವರಾಜು ಪ್ರಶ್ನೆ ಮಾಡಿದ್ದಾರೆ. ವಿದ್ಯಾರ್ಥಿ ದೇವರಾಜ್ಗೆ ವಾಟ್ಸ್ಆಪ್ ಮೂಲಕ ಕರೆಯನ್ನ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನಿನ್ನ ವಿದ್ಯಾರ್ಥಿ ಜೀವನ ಹಾಳು ಮಾಡ್ತೇನೆ ಅಂತ ಬೆದರಿಕೆಯನ್ನ ಹಾಕಿದ್ದಾರಂತ. ಅಲ್ಲದೆ ತಹಸೀಲ್ದಾರ್ ನಿನ್ನ ಮೇಲೆ ದೂರನ್ನ ನೀಡಿದ್ದಾರೆ, ಸ್ಟೇಷನ್ಗೆ ಬರುವಂತೆ ಪೊಲೀಸರಿಂದ ಕರೆ ಮಾಡಿಸಲಾಗಿದೆ ಎಂದು ತಹಸೀಲ್ದಾರ್ ಪುರಂದರ ಮೇಲೆ ವಿದ್ಯಾರ್ಥಿ ದೇವರಾಜ್ ಗಂಭೀರ ಆರೋಪ ಮಾಡ್ತಿದ್ದಾರೆ. ಅಲ್ಲದೆ ರಕ್ಷಣೆ ಕೋರಿ ವಿದ್ಯಾರ್ಥಿ ದೇವರಾಜ್ ಜಿಲ್ಲಾಧಿಕಾರಿ, ಮಾನವ ಹಕ್ಕು ಆಯೋಗ, ಕಾನೂನು ಸೇವಾ ಪ್ರಾಧಿಕಾರದ ಮೊರೆ ಹೋಗಿದ್ದಾರೆ. ಸರ್, ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಉಳಿಯಾರ್ ಹೋಬಳಿ ಶಿಡ್ಲಕಟ್ಟೆ ಗ್ರಾಮದ ದೇವರಾಜು ಅಂತೇಳಿ ನಾನು ಇನ್ನೂ ಓದ್ತಾ ಇರುವಂಥ ವಿದ್ಯಾರ್ಥಿ. ಏನು ಓದ್ತಾರೆ ಸರ್? ಲಾ ಓದ್ತಾ ಇದ್ದೀನಿ ಸರ್. ಹಿಂಗೆ ಸಾಮಾಜಿಕವಾಗಿ ಹಿಂದುಳಿದಂಥ ಕುಟುಂಬಗಳನ್ನ ಬೆಳಕಿಗೆ ತರ್ತಂಥ ಪ್ರಯತ್ನ ಮಾಡ್ತಾಯಿದ್ದೀನಿ ಸರ್. ಅವ್ರ ಕುಟುಂಬಗಳಿಗೆ ಮೂಲಭೂತ ಸೌಕರ್ಯಗಳಿಂದ ವಂಚಿತ ಆಗಿರೋ ಕುಟುಂಬಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸೋವಂಥ ಕೆಲಸ ಮಾಡ್ತಾಯಿದ್ದೀನಿ ಏನಾಯ್ತು ಸರ್. ಹೀಗೆ ಒಂದು ಕುಟುಂಬ ಮೂಲಭೂತ ಸೌಕರ್ಯಗಳು ಮತ್ತು ದಾಖಲೆಗಳಿಲ್ಲದೆ ಕುಟುಂಬ ತುಂಬ ಬಡತನದಲ್ಲಿ ಹಿಂದುಳಿದಿದೆ ಸರ್. ನವೀನ ಅನ್ನೋ ಹುಡುಗ 6ನೇ ಕ್ಲಾಸ್ ಓದ್ತಾ ಇರೋದ್ರಿಂದ ಆ ಕುಟುಂಬಕ್ಕೆ ಯಾರೂ ಆಧಾರವಾಗಿಲ್ಲದಿರೋ ಕಾರಣ ನಾನು ಆ ಕುಟುಂಬದ ಮುತುವರ್ಜಿ ವಹಿಸಿ ಆ ಕುಟುಂಬಕ್ಕೆ ಮೂಲಭೂತ ಸೌಕರ್ಯಗಳು ಮತ್ತು ದಾಖಲೆಗಳನ್ನ ಒದಗಿಸೋದಕ್ಕೆ ನಿಟ್ಟಿನಲ್ಲಿ ನಾನು ಆ ಕುಟುಂಬಕ್ಕೆ ಎಲ್ಲ ಸರ್ಕಾರಿ ಅಧಿಕಾರಿಗಳ ಹತ್ರ ಮನವಿ ಮಾಡಿಕೊಂಡೆ ಸ್ಟಾರ್ಟಿಂಗು. ಆದರೆ ಯಾವುದೇ ಸರ್ಕಾರಿ ಅಧಿಕಾರಿಗಳು ಸ್ಪಂದಿಸಲಿಲ್ಲ. ಕೆಲವು ಮಾಧ್ಯಮಗಳು ಇದನ್ನು ಸುದ್ದಿ ಮಾಡಿದ್ರಿಂದ ಕುಟುಂಬಕ್ಕೆ 48 ಗಂಟೆ ಒಳಗೆ AC ಮೇಡಮ್ಮು ಮತ್ತು ತಹಸೀಲ್ದಾರು, ಸಾಮಾಜಿಕ ಕಲ್ಯಾಣ ಇಲಾಖೆಯವರು ಭೇಟಿ ಕೊಟ್ಟು ಈ ಕುಟುಂಬಕ್ಕೆ ದಾಖಲೆಗಳು ಮತ್ತು ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ತೀವಿ ಅಂತ ಹೇಳಿ ಮಾತು ಕೊಟ್ಟರು. ಆದರೆ 19/9/2024 ಸುದ್ದಿ ಮಾಡಿ 7 ತಿಂಗಳು ಕಳೆದರೂ ಕೂಡ ಯಾವುದೇ ದಾಖಲೆಗಳು ಮತ್ತು ಮೂಲಭೂತ ಸೌಕರ್ಯಗಳನ್ನ ಆ ಕುಟುಂಬಕ್ಕೆ ಒದಗಿಸ್ತಿಲ್ಲ ಸರ್. ಈ ಕುಟುಂಬದ ಪರವಾಗಿ ನಾವು ಪ್ರಶ್ನೆ ಮಾಡಿದ್ದಕ್ಕೆ ತಹಸೀಲ್ದಾರ್ ಅವರು ವಾಟ್ಸಪ್ ಮೂಲಕ ಬೆದರಿಕೆ ಹಾಕಿ, ಚಿಕ್ಕನಾಯಕನಹಳ್ಳಿ ಪುರಂದರ ತಹಸೀಲ್ದಾರ್ ಅಂತ ಅವರು ವಾಟ್ಸಪ್ ಮೂಲಕ 6/12 ಬೆದರಿಕೆ ಹಾಕಿ ಅವ್ಯಾಜ ಶಬ್ದಗಳನ್ನು ನಿಲ್ಲಿಸಿ ನಿನ್ನ ಮೇಲೆ ಕೇಸ್ ಮಾಡ್ತೀನಿ ಅಂತೇಳಿ ಎದುರಿಸ್ಯಾರ ಸರ್. ನಾನು ವಿದ್ಯಾರ್ಥಿ ಜೀವನ ಹಾಳು ಮಾಡ್ತೀನಿ ಅಂತೇಳಿ. ಏನು ಅಂದರೆ ಏನಂತ ಮೆಸೇಜ್ ಹಾಕಿದ್ರಿ ಸರ್? ಈ ಕುಟುಂಬಕ್ಕೆ ನೋಡಿ ಸರ್, ಇವತ್ತು ಸರ್ಕಾರಿ ಅಧಿಕಾರಿಗಳಿಗೆಲ್ಲ ಆರಾಮಾಗಿ ಸಂಬಳ ಬರ್ತಾಯಿದೆ. ಏನಕ್ಕೆ ಅಂತಂದರೆ ಇವ್ರು ಕಟ್ಟೋ ಟ್ಯಾಕ್ಸಿಂದನೇ ಸಂಬಳ ಬರ್ತಾಯಿದೆ. ಇವ್ರು ಕೆಲಸ ಮಾಡಿಕೊಡ್ಲಿ ಅಂತಲೇ ಅವರಿಗೆ ಸಂಬಳ ಕೊಡ್ತಾ ಇರೋದು. ಆದರೆ ಸರ್ಕಾರಿ ಅಧಿಕಾರಿಗಳು ಮಾಧ್ಯಮದ ಮುಖಾಂತರ ಹೇಳೋದು ಒಂಥರ, ಅಧಿಕಾರಿಗಳು ಬಡವ್ರ ಹತ್ರ ನಡ್ಕೊಳೋದೇ ಒಂಥರ. 7 ತಿಂಗಳಿಗಾಗಿದೆ. ಆ ಕುಟುಂಬಕ್ಕೆ ಅನ್ನ ಭಾಗ್ಯ ಇಲ್ಲ ಸರ್ ಇದುವರೆಗೂ. ಸಿದ್ದರಾಮಯ್ಯನವರು ಅಕ್ಕಿ ಕೊಡ್ತಾ ಇದ್ದಾರೆ ಪಾಪ. ಆ ಕುಟುಂಬದಲ್ಲಿ ಯಾರು ದುಡಿಯೋ ಅಂಥ ಕೈಗಳು ಯಾರೂ ಇಲ್ಲ. ಅನ್ನ ಭಾಗ್ಯ ಯೋಜನೆ ಇಲ್ಲ ಕುಟುಂಬಕ್ಕೆ, ಗೃಹಲಕ್ಷ್ಮಿ ಯೋಜನೆಗಳಿಲ್ಲ, ಶೌಚಾಲಯ ಇಲ್ಲ ಸರ್, ಮನೆ ಇಲ್ಲ ಸರ್. ಮನೆ ಈಗ ಹೆಂಗೆ ತಾತ್ಕಾಲಿಕವಾಗಿ ಗ್ರಾಮ ಪಂಚಾಯತ್ 25% ನಿಧಿಯಿಂದ ಶೀಟ್ ಹಾಕ್ಕೊಟ್ಟಿದ್ದಾರೆ. ಅದು ಕ್ಲಿಯರಾಗಿ ಆ ಕಡೆ ಎಲ್ಲ ಪ್ಯಾಕೇಜ್ ಲೀಕೇಜ್ ಆಗುತ್ತೆ ಸರ್. ನೀರೆಲ್ಲ ಸೀದಾ ಮಳೆ ಏನಾದ್ರು ಜೋರಾಗಿ ಬಂತು ಅಂದರೆ ನೀರೆಲ್ಲ ಸೀದಾ ಮನೆ ಒಳಗೆ ಹೋಗುತ್ತೆ ಸರ್. ಏನು ಅಂತಂದ್ರೆ ಸುಮ್ಮನೆ ಮೀಡಿಯಾದಿದ್ರಿಗೆ ತೋರಿಸೋದಕ್ಕೆ ಮಾತ್ರ ತಾತ್ಕಾಲಿಕವಾಗಿ ಶೀಟ್ಗಳು ವ್ಯವಸ್ಥೆ ಮಾಡಿದ್ರು.
ಇದುವರೆಗೂ ಶೌಚಾಲಯ ಇಲ್ಲ ಸರ್. ಅಜ್ಜಿ ಹೆಣ್ಮಗು ಆಗ್ಬಿಟ್ಟು ಆಚೆಗಡೆ ಸ್ನಾನ ಮಾಡುತ್ತೆ ಸರ್. ಅದು ತುಂಬ ಮಾನವೀಯತೆ ದೃಷ್ಟಿಯಿಂದ ಎಷ್ಟು ಕೆಟ್ಟದು ಒಳ್ಳೆಯದು ಅಂತ ಹೇಳಿ ನೀವೇ ತೀರ್ಮಾನ ಮಾಡಬೇಕು. ಇನ್ನು ಚಿಕ್ಕನಾಯಕನಹಳ್ಳಿಯ ತೀರ್ಥಾಪುರ ಗ್ರಾಮದ ವೃದ್ಧೆ ದೊಡ್ಡಮ್ಮನಿಗೆ ಸರ್ಕಾರದಿಂದ ಕನಿಷ್ಠ ಮೂಲಭೂತ ಸೌಕರ್ಯವನ್ನ ಸರ್ಕಾರ ನೀಡಿಲ್ಲ. ಮನೆಯಲ್ಲಿ ವೃದ್ಧೆ ಬುದ್ಧಿಮಾಂದ್ಯ ಮಕ್ಕಳು ಹಾಗೂ ಮೊಮ್ಮಗ ಇದ್ದು ಮನೆಗೆ ಸರಿಯಾದ ಬಾಗಿಲು ಕೂಡ ಇಲ್ಲ. ಕಿತ್ತು ತಿನ್ನುವ ಬಡತನ. ಆಧಾರ್ ಕಾರ್ಡ್ ಆಗ್ಲಿ ರೇಷನ್ ಕಾರ್ಡ್ ಆಗ್ಲಿ ಇಲ್ಲದೆ ಅಜ್ಜಿ ನಿತ್ಯ ಭಿಕ್ಷೆ ಬೇಡಿ ಜೀವನ ಸಾಗಿಸುತ್ತಿದ್ದಾಳೆ. ಈ ವೃದ್ಧೆಯ ಕರುಣಾಜನಕ ಕತೆ ಕೆಲ ಮಾಧ್ಯಮದಲ್ಲಿಯೂ ವರದಿಯಾಗಿತ್ತು. ವರದಿ ಬೆನ್ನಲ್ಲೇ ಚಿಕ್ಕನಾಯಕನಹಳ್ಳಿ ತಹಸೀಲ್ದಾರ್ ಪುರಂದರ ಅವರು ವೃದ್ಧೆಗೆ ಮೂಲಭೂತ ಸೌಕರ್ಯವನ್ನ ಒದಗಿಸುವುದಾಗಿ ಭರವಸೆಯನ್ನ ಕೂಡ ನೀಡಿದ್ರು. ಆದ್ರೆ ಭರವಸೆ ನೀಡಿ 7 ತಿಂಗಳು ಕಳೆದ್ರೂ ಕೂಡ ಇನ್ನು ಒಂದೇ ಒಂದು ಸವಲತ್ತುಗಳನ್ನ ಕೂಡ ಆ ವೃದ್ಧೆಗೆ ತಾಲೂಕು ಆಡಳಿತ ನೀಡಿರಲಿಲ್ಲ. ಹೀಗಾಗಿ ವೃದ್ಧೆಯ ಪರಿಸ್ಥಿತಿಗೆ ಮರುಗಿದ ವಿದ್ಯಾರ್ಥಿ ದೇವರಾಜು ಖುದ್ದು ತಹಸೀಲ್ದಾರ್ಗೆ ವಾಟ್ಸ್ಆಪ್ ಮೂಲಕ ಪ್ರಶ್ನಿಸಿದ್ದು, ಈಗ ವಿದ್ಯಾರ್ಥಿ ಭವಿಷ್ಯಕ್ಕೆ ಕಂಟಕ ತಂದುಕೊಂಡಂತಾಗಿದೆ. ಜವಾಬ್ದಾರಿ ಸ್ಥಾನದಲ್ಲಿರೋ ಅಧಿಕಾರಿ ಸ್ಟೂಡೆಂಟ್ ಭವಿಷ್ಯಕ್ಕೆ ಮುಳುವಾಗ್ತಾರೆ ಅಂದ್ರೆ ಏನರ್ಥ? ಇವರನ್ನ ಸಾಮಾನ್ಯ ಪ್ರಜೆಗಳು ಪ್ರಶ್ನೆ ಮಾಡಬಾರದು ಅಂತನಾ? ಅಥವಾ ಅಧಿಕಾರ ಇದೆ ಎಂದು ಸರ್ವಾಧಿಕಾರಿ ಆಗಿ ದಬ್ಬಾಳಿಕೆ ಮಾಡೋದಾ? ಅದೇನೇ ಆಗ್ಲಿ, ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿರೋ ನಾವು ಪ್ರತಿಯೊಂದನ್ನ ಪ್ರಶ್ನಿಸುವ ಹಕ್ಕಿದೆ. ಆದ್ರೆ ನೀಡಿದ ಭರವಸೆಯನ್ನ ಈಡೇರಿಸಲಿಲ್ಲ ಅನ್ನೋದನ್ನ ಪ್ರಶ್ನೆ ಮಾಡಿದ್ದ ಅನ್ನೋ ಒಂದೇ ಕಾರಣಕ್ಕೆ ವಿದ್ಯಾರ್ಥಿಗೆ ತಹಸೀಲ್ದಾರ್ ಬೆದರಿಕೆ ಹಾಕ್ತಾರೆ ಅಂದ್ರೆ ನಮ್ಮ ಕಾನೂನಿನ ವ್ಯವಸ್ಥೆ ಹೇಗಿದೆ? ಅಧಿಕಾರಿಗಳಿಗೆ ಲಂಗು ಲಗಾಮು ಹಾಕೋರೆ ಇಲ್ವಲ್ಲ ಎಂಬ ಪ್ರಶ್ನೆ ಎದ್ದಿದೆ. ಈ ಬಗ್ಗೆ ಸಚಿವರು, ಜಿಲ್ಲಾಧಿಕಾರಿ ವೃದ್ಧೆಗೆ ಕನಿಷ್ಠ ಮೂಲಭೂತ ಸೌಕರ್ಯವನ್ನ ಒದಗಿಸುವುದರ ಜೊತೆಗೆ ತಹಸೀಲ್ದಾರ್ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.